ಕಂದನೆ ಬಾ ಎಂದು ಕರೆಯೋರು ಇಲ್ಲ, ಅಮ್ಮ ಎಂದು ನೀನು ಕೂಗಲೇ ಇಲ್ಲ. ಕೂಗಲು ತೆಗೆದ ತುಟಿ ಮುಚ್ಚಿಲ್ಲ. ఈరా అప్ప ఈరాడా బాధపడి ఇచ్చారా చెప్తా ఈ హడ్రా నరసింహ ఎత్తుపప్ప ರಂಡ ನಮ್ಮ ತಂಗಿನ ಸ್ವತಂತ್ರವಾಗಿ 17-18 ದಿನ ಇದೇ ಹಾಸ್ಪಿಟಲ್ ಇಟ್ಕೊಳ್ತಾರೆ. ಮಗುಗೆ 2 ತಿಂಗಳ ಮಗು ಏನಿದೆಯೋ ಆ ಮಗುಗೆ ತಾಯಿನ ಹಾಲು ಸಿಗೋದಿಲ್ಲ, ಸರಿಯಾದ ಆಹಾರ ಮಗು ಸಿಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಸಜೆಷನ್ ತಗೊಂಡು ಅವ್ರು ಹೇಳಿದ ಪ್ರಕಾರ ಮಗುಗೆ ನಾವು ಹಾಲು ಕೊಡೋದು ನೋಡ್ತೀವಿ. ಮತ್ತು ಮಗು ಏನಾದರೂ ಹುಷಾರು ತಪ್ಪಿದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಇನ್ಫಾರ್ಮೇಷನ್ ಕೊಟ್ಟು ಕಾನೂನುಬದ್ಧ ಎಲ್ಲೆಲ್ಲೇ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ತೋರಿಸ್ಕೊಂಡು ಸರಿ ಏನಾಯಿತು ಇಲ್ಲಿ ನಾವು ನಮ್ಮ ಮಗುಗೆ ಸರ್ ಯಾಕೆ ಇಟ್ಕೊಂಡಿದ್ರೆ ಡಿಸ್ಚಾರ್ಜ್ ಮಾಡಿದ್ದ ನಾವು ಸಂತೋಷ್ ಡಾಕ್ಟರ್ ಅವ್ರು ಹೇಳ್ತಾರೆ ಈ ಸ್ವಲ್ಪ ಏನೋ ಕರಡು ಕಟ್ಟಾಗಿತ್ತು, ಅದನ್ನು ನಾರಾಯಣ ಸ್ವಾಮಿ ಡಾಕ್ಟರ್ ಬಂದು ರಿಪೇರಿ ಮಾಡಿದ್ದಾರೆ, ಈಗ ಆರಾಮಿದೆ, ಈ ಒಂದು ಹುಣ್ಣು ಸ್ವಲ್ಪ ಇನ್ನು ಹಸಿ ಇದೆ, ಸರಿ ಹೋಗುತ್ತೆ, ಡಿಸ್ಚಾರ್ಜ್ ಮಾಡಿ. ಅದಕ್ಕೆ ಫಸ್ಟೇನೆ ಪದೇ ವಾಣಿ ಮೇಡಮ್ ಅವರು ಇಲ್ಲಿನ ಸ್ಟಾಫ್ ನರ್ಸ್ಗಳಿಗೆ ಹೇಳೋದು, ನಾರಾಯಣ ಸ್ವಾಮಿ ಡಾಕ್ಟರ್ಗೆ ಹೇಳೋದು ಡಿಸ್ಚಾರ್ಜ್ ಮಾಡಿಬಿಡಿ ಅಂತ ಹೇಳ್ತೀವಿ. ನಮಗೆ ಒತ್ತಡ ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗಿ ಅಂತ. ಆದರೆ ನಾವು ಸಂತೋಷ್ ಸರ್ ಸಪೋರ್ಟ್ ತಗೊಂಡು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ರು, ಇಲ್ಲೇ ಇಟ್ಟಿರ್ತೀವಿ. ಸರಿ 7ನೇ ತಾರೀಕು ಏನು ಮಾಡ್ತೀವಿ, ಸರಿ ಆಯಿತು ಸರ್, ಮಗು ಬೇರೆ ಸ್ನಾನ ಮಾಡಿರಲಿಲ್ಲ, ಏನಿಲ್ಲಿ 17-18 ದಿನ ಬಾಳೆಂತ ಇತ್ತು, ಇವರಲ್ಲಿ ಟ್ರೀಟ್ಮೆಂಟ್ ಪಡೀತಿತ್ತು, ಆ ತಾಯಿ ಹತ್ರ ಮಗು ಹಾಲು ಕುಡಿತಾ ಇದ್ದೀವಿ. 23ನೇ ತಾರೀಕಿಂದ 22 ಮಗು ಆರಾಮಾಗಿ ಹಾಲು ಕುಡಿದಿತ್ತು. 7ನೇ ತಾರೀಕು ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲೇ ಪಕ್ಕದ ಕಂಬಾಳಪಲ್ಲಿಯಲ್ಲಿ ನಮ್ಮ ಮನೆ ಇದೆ, ಆ ಮನೆಗೆ ಹತ್ರ ಇರುತ್ತಪ್ಪ, ಹಾಸ್ಪಿಟ್ಲಿಗೆ ಏನಾದರೂ ಆಕೆಗೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹತ್ರ ಇದ್ದರೆ ಒಳ್ಳೆಯದು ಅಂತೇಳಿ ನಮ್ಮ ಬಾವಮೈದನಿಗೆ ಹೇಳಿ ಆಂಬುಲೆನ್ಸ್ ಡಿಸ್ಚಾರ್ಜ್ ಮಾಡಿ ನಾವು ಕಳಿಸ್ಕೊಡ್ತೀವಿ. 10ನೇ ತಾರೀಕು ರಾತ್ರಿ ಭಾನುವಾರದ ದಿನ ಮಗು ತುಂಬ ನೋವು ಬಂದುಬಿಟ್ಟಿದೆ ಅಂತ ನೋವು ತಿನ್ನೋವಾಗ ನನ್ನ ಬಾವಮೈದ ಫೋನ್ ಮಾಡಿ, ಮಮ್ಮ ನನ್ನ ತಂಗಿ ಈ ಥರ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಗಾಬರಿ ಪಡಬೇಡಪ್ಪ ಅಂತೇಳಿ ಚಿಂತಾಮಣಿ ಆಂಬುಲೆನ್ಸನ್ನು ಫೋನ್ ಮುಖಾಂತರ ಮಾತಾಡಿ ಆಂಬುಲೆನ್ಸ್ ಕಳಿಸ್ಕೊಡ್ತೀವಿ. ಆಂಬುಲೆನ್ಸಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರ್ತಾನೆ, ಎಷ್ಟು ಸುಮಾರು ಒಂದು 11:20 ಒಳಗೆ 11:15 11:50 ಸಮಯದಲ್ಲಿ ಈಕೆ ತೀರ್ಕೊಂಡಿದ್ದಾರಂತ ಇಲ್ಲಿಂದ ಡಾಕ್ಟರ್ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಈ ಸಾವಿಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೆ, ಇದ್ರ ಹಿನ್ನೆಲೆ ಏನೇನು ನಡೆದಿದೆ ಇಲ್ಲಿ ಕುತಂತ್ರಗಳೆಲ್ಲ, ಇದರ ಸರಿಯಾದ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗಬೇಕು. ನಮಗೆ ಲೋಕಾಯುಕ್ತ SP ಸಾಹೇಬರು ಬರಬೇಕು, ಹಾಗೆಯೇ DHO ಸಾಹೇಬರು ಬರಬೇಕು, ಹಾಗೆಯೇ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರಬೇಕು, ಹೆಲ್ತ್ ಮಿನಿಸ್ಟರ್ ಬರಬೇಕು ಅಂತ ನಾವು ಪ್ರತಿಭಟನೆ ಕೂತ್ಕೊಂಡು ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಆಗ ಇಲ್ಲಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರ್ತಾರೆ, ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಟ್ಟು ಕಾನೂನುಬದ್ಧವಾಗಿ ದೂರು ಕೊಟ್ಟು ನಾವು ನಮ್ಮ ಮಗುನ ಹಾಸ್ಪಿಟಲ್ ಕಳಿಸ್ಕೊಟ್ಟು ದಫನ್ ಮಾಡಿಕೊಂಡು 3 ದಿನ ಹಾಲು ಮುಗಿಸ್ಕೊಂಡಿರ್ತೀವಿ. ನಮ್ಮಷ್ಟು ನಾವು ಆರಾಮ. ಮತ್ತೆ ಏನಾಗುತ್ತೆ ಅಂತಂದರೆ ಇಲ್ಲಿನ ಸಿಬ್ಬಂದಿ ವರ್ಗದ ಈ ಆಡಳಿತದಲ್ಲಿ ವೈದ್ಯರ ಯಾವ ಥರ ಅಂತ ಹೇಳ್ಬಿಟ್ಟು ಎನ್ಕ್ವೈರಿಗೆ ಬಂದಿದ್ದಾರೆ ಹೆಡ್ ಆಫ್ ಬೆಂಗಳೂರಿಂದ ಅಂತ ಹೇಳ್ತಾರೆ. ನಾವು ಬೇರೆ ಯಾರು ಹೇಳಿದಾಗ ನಾವು ಅಲ್ಲಿ ಬರ್ತೀವಿ ಸರ್. ಬಂದಾಗ ಏನಾಗುತ್ತೆ, ಅವ್ರು ಎನ್ಕ್ವೈರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ, ನಾನು ಅಡ್ಡ ಬರ್ತೀವಿ ಸರ್ ನಮಸ್ತೆ ಅಂತ ಹೇಳ್ಬಿಟ್ಟು, ಸರ್ ಯಾವ ರೀತಿ ನಮ್ಮ ತಂಗಿಗೆ ಅನ್ಯಾಯ ಆಯಿತು, ಯಾವ ರೀತಿ ನಮ್ಮ ತಂಗಿಗೆ ತೀರ್ಕೊಂಡು ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ಮದೇ ಸರ್ ಅಂತ ನಾವು ಅವ್ರ ಜೊತೆ ಮಾತಾಡ್ತೀವಿ. ಒಂದು ವಿಚಾರ ಸರ್. 2ನೇ ವಿಚಾರ ಬಂದು ಲೋಕಾಯುಕ್ತ SP ಸಾಹೇಬ್ ಫೋನ್ ಮಾಡ್ತಾರೆ, ನಮ್ಮ ಹೆಡ್ ಆಫೀಸಿಂದ ಫೋನ್ ಮಾಡಿದ್ರು, ನಮಗೇನಾದರೂ ನಮ್ಮ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಡೋ ಉದ್ದೇಶ ಇದ್ದರೆ ಒಂದು ಕಂಪ್ಲೇಂಟ್ ಕೊಡಿ, ಇಲ್ಲ ನಾವು ಸುಮೋಟಾಗಿ ತೊಗೊತೀವಿ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ನಾವು ಸ್ಟಾರ್ಟಿಂಗ್ ಡೇನೇ ನಾವು ಬರಬೇಕು ಅಂತ ನಾವು ಹೇಳಿದ್ವಿ, ಆದರೆ ನಮ್ಮ ಕಂಪ್ಲೇಂಟ್ ಕೊಡೋ ಇಂಟೆನ್ಷನ್ ಇದೆ, ನಾವು ಒಂದು ಕಂಪ್ಲೇಂಟ್ ತಮ್ಮ ಕೊಡ್ತೀವಿ ಸರ್, ತಮ್ಮಲ್ಲೇ ನಮ್ಗೆ ಒಳ್ಳೆ ನ್ಯಾಯ ಸಿಗಬೇಕು ಅಂತ ನಾವು ಲೋಕಾಯುಕ್ತ SP ಸಾಹೇಬರಿಗೆ ಕಂಪ್ಲೇಂಟ್ ಕೊಡ್ತೀವಿ ಚಿಕ್ಕಬಳ್ಳಾಪುರ. ನಾವು ಇಲ್ಲಿ ಎನ್ಕ್ವೈರಿ ಬಂದಂಥ ಆಫೀಸರ್ ಜೊತೆ ಮಾತಾಡಿರೋದು ಅಷ್ಟು ಏನು, ಮತ್ತು ಲೋಕಾಯುಕ್ತ SP ಸಾಹೇಬ್ ಕಂಪ್ಲೇಂಟ್ ಕೊಟ್ಟಿರೋದು ಹರಾಸ್ಮೆಂಟ್ ಆಗಿದೆಯಂತೆ, ಈ ಡಾಕ್ಟರ್ಗಳಿಗೆ ಹರಾಸ್ಮೆಂಟ್ ಆಗಿದೆ. ನಾವು ಮಿನಿಸ್ಟ್ರ್ ಜೊತೆ ಮಾತಾಡಿದ್ದೀವಿ, ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ.
ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಯಾರು ಕೆಲವರ ನಾಯಕರು ಅವರು ಬೇಕಾದಂಥ ನಾಯಕರು ಪ್ರೆಸ್ ಮೀಟ್ ಒಂದು ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ನಮ್ಮದು ವಿಚಾರ ಗೊತ್ತಾಯಿತು. ಬೇರೆ ವ್ಯಕ್ತಿ ಅವ್ರಿಗೆ ಸಂಬಂಧಪಟ್ಟ ಫೋನ್ ಮಾಡಿ ಹೇಳಿದ್ರು, ಅದನ್ನು ರೆಕಾರ್ಡ್ ಮಾಡಿದ್ದೀವಿ. ಈಗ ತಾಯಿ ಸತ್ತೋಯ್ತು, ಮಗು ಸತ್ತೋಯ್ತು, ಈ ನೋವಲ್ಲಿ ನಾವಿದ್ರೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದೀವಿ ನೀವು ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ ಅಂತ ಹೇಳೋದು ಒಂದು ಕಡೆ. ತಾಯಿ ಮಗು ಸತ್ತಿದೆ ಅಂತಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸೋರೇ ಇಲ್ಲ. ಅಧಿಕಾರಿಗಳು ನೋಡಿದ್ರೆ ನಿರ್ಲಕ್ಷ್ಯ. ಈಗ ನಮ್ಗೆ ನ್ಯಾಯ ಕೊಡಿಸೋರು ಯಾರು ಸರ್? ಹಾಗಾಗಿ ಈಗ ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಗನಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು. ಈಗ ಈ ಮಗು ಸಾವು ಕಾರಣನೂ ಇಲ್ಲಿನ ವೈದ್ಯರೇ ಸರ್, ಇಲ್ಲಿನ ಡಾಕ್ಟರ್ ಯಾರು ನಮ್ಮ ತಂಗಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರೇನೇ ಕಾರಣ ಏನು ಅಂತಂದರೆ 18 ದಿನ ಕಾಲ ಸತತವಾಗಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮಗುಗೆ ಸರಿಯಾದ ಆಹಾರ ಇಲ್ಲದೆ, ತಾಯಿ ಹಾಲಿಲ್ಲದೇನೆ ಆ ಮಗು ಸಾವನ್ನಪ್ಪಿರೋದಕ್ಕೆ ನೇರವಾದ ಕಾರಣ ನಮಗೆಲ್ಲರಿಗೂ ಕಂಡು ಬರ್ತಾ ಇದೆ, ತಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಅದರಿಂದ ಈಗ ತಾವು ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ತೀರೋ ಅದು ತಾವೇ ಹೇಳಬೇಕು ಸರ್. 2 ವರ್ಷ 22 ತುಂಬ 23 ಆಗಿತ್ತು. ಅದು ಮೊದಲನೇದು ಇಲಾಖೆ ಪರ ವಿಷಾದನೀಯ. ಯಾಕೆಂದರೆ ಯಾವುದೇ ಒಂದು ತಾಯಿ ಸತ್ತನಂತೆ ಅದು ಮಗು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಮತ್ತು ಕೌಟುಂಬಿಕ ನಷ್ಟ ಆಗಿರ್ತದೆ. ಸೊ ಅದು ಸಾವನ್ನಪ್ಪಿರ್ತಿರೋ ದುರಾದೃಷ್ಟ. ಸೊ ಈಗ ಆಲ್ರೆಡಿ ಅದು 3ನೇ ಹೆರಿಗೆ ಆಗಿತ್ತು. ಈಗೆಲ್ಲ ನಾರಾಯಣ ಸ್ವಾಮಿ ಅವರು ಡೀಟೇಲಾಗಿ ಎಲ್ಲನೂ ಕೂಡ ಅವ್ರ ತಂಗಿ ವಿಚಾರದ ಬಗ್ಗೆ ನರಸಿಂಹಮೂರ್ತಿಯವರು ಪೂರ್ಣ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಮೊದಲನೇ ಹೆರಿಗೆ ಎಲ್ಲ ಆಯಿತು, 2ನೇದು ಹೆರಿಗೆ ಸಹಜವಾಗಿ ಹೆರಿಗೆ ಆಗಿದೆ. ಮಗು ಮುದ್ದನಹಳ್ಳಿಯಲ್ಲಿ ಹುಟ್ಟಿದಾಗ ಏನು 3ನೇ ಹೆರಿಗೆ ಹುಟ್ಟಿದಾಗ 1.7 kg ಇತ್ತು. ತೂಕ 2.5 kg ಅಂತ ಕಡಿಮೆ ಇರೋ ಕಾರಣ ಅಲ್ಲಿ NICUಯಲ್ಲಿ ಅಡ್ಮಿಷನ್ ಆಗಿ ಅಲ್ಲೂ ಸುಮಾರು 15ರಿಂದ 16 ದಿನಗಳ ಕಾಲ ಮುದ್ದನಹಳ್ಳಿ ಸತ್ಯಸಾಯಿ ವೈದ್ಯಕೀಯ ಕಾಲೇಜಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹುಷಾರಾಗಿ ಮನೆಗೆ ಬಂದಿರ್ತಾರೆ. ದಿನಾಂಕ 17/3/2026 ಈಗ ಆಲ್ರೆಡಿ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು ಇರೋದ್ರಿಂದ ಅದು ಸಂತಾನ ಚಿಕಿತ್ಸೆಗೋಸ್ಕರ ಬಂದು ಚೆಕಪ್ ಮಾಡಿ ರಕ್ತ ಪರೀಕ್ಷೆ ಮಾಡ್ಸ್ಕೊಂಡು ಹೋಗಿರ್ತಾರೆ. ಪುನಃ 23ನೇ ತಾರೀಕು ನಮ್ಮ ಇವರು ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ನರಸಿಂಹಮೂರ್ತಿ ಅವರು 23ನೇ ತಾರೀಕು ಬಂದು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವತ್ತು ಕೂಡ ಎಲ್ಲ ರಕ್ತ ಪರೀಕ್ಷೆಗಳು ಎಲ್ಲ ಕೂಡ ನಾರ್ಮಲ್ ಆಗಿದೆ. 24ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಏನು LTO ಮಕ್ಕಳಾಗ್ದಂಗೆ ಆಗ್ತಕ್ಕಂಥ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಸೊ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ಅವಾಗೇನಾಗಿದೆ ಅಡೇಷನ್ಸ್ ಅಂತ ಆಗ್ತದೆ, ಅದು ಕರಳು ಮತ್ತು ಪೆರಿಟೋನ್ ಒಳಗಡೆ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ಕರಳು ಕಟ್ಟಾಗಿದೆ. ಆಗ ಸರ್ಜನ್ ಇರ್ತಕ್ಕಂಥ ಸೀನಿಯರ್ ಸರ್ಜನ್ ಅವ್ರನ್ನೂ ಕೂಡ ಕರೆಸಿ ಇಮಿಡಿಯೇಟಾಗಿ ಕರೆಸಿ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಆದಮೇಲೆ ಸುಮಾರು 15 ದಿನಗಳ ಕಾಲ 24ರಿಂದ ಸುಮಾರು 7ನೇ ತಾರೀಕುವರೆಗೂ ಕೂಡ ಇಲ್ಲೇ ಅಡ್ಮಿಟ್ ಆಗಿದ್ದು. 7ನೇ ತಾರೀಕು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸೊ ಅದಾದ ನಂತರ ಭಾನುವಾರ ಏನು ಮೊನ್ನೆ 10 ತಾರೀಕು ನೈಟು ಅಥವಾ 11 ತಾರೀಕು ಬೆಳಿಗ್ಗೆ ಆ ಸಂದರ್ಭದಲ್ಲಿ ಅದು ತೀರಾ ನೋವು ಅಂದ್ಕೊಂಡು ನಮ್ಮ ಚಿಂತಾಮಣಿ ಆಂಬುಲೆನ್ಸ್ ಮುಖಾಂತರ ಕಂಬಾಲಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬಂದು ಇಲ್ಲಿ ಪರೀಕ್ಷೆ ಮಾಡಬೇಕಾದ್ರೆ ತಾಯಿ ವರ್ಣೋಪಿತರ ಅನ್ನೋ ಬಗ್ಗೆ ಅದಾಗಿದೆ. ಅದಾದ ನಂತರ ಲೋಕಾಯುಕ್ತವ್ರ ಕೇಸ್ ಫೈಲ್ ಆಗಿದೆ. ನಮ್ಮ DJD ಮತ್ತು ಸ್ಟೇಟಿಂದ DDಗಳು ಕೂಡ ಬಂದು ಆಲ್ರೆಡಿ ಅದನ್ನು ತನಿಖೆಯನ್ನು ಮಾಡಿದ್ದಾರೆ. ಈಗ ಅದು ಪೋಸ್ಟ್ ಮಾರ್ಟಮ್ ಕೂಡ ಯಾವುದೇ ಒಂದು ಸಲ ಇರ್ತಕ್ಕಂಥ ಜೀವ ವಾಪಸ್ ಬರೋದು ಕೂಡ ಯಾರಿಗೆಲ್ಲೂ ಕೂಡ ಶಕ್ತಿ ಇರೋದಿಲ್ಲ. ಆಗಿರ್ತಕ್ಕಂಥ 2 ಕೂಡ ದುರದೃಷ್ಟ. ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆ ಈಗ ಆಲ್ರೆಡಿ ಸೈಮಲ್ಟೇನಿಯಸ್ ಆಗಿ 3 ಹಂತದಲ್ಲಿ ತನಿಖೆ ಆಗ್ತಾಯಿದೆ. ಒಂದು ಲೋಕಾಯುಕ್ತ ಆಗಿದೆ, ಒಂದು ಸುಮೋಟೋ ಇದ್ರ ಕಡೆಯಿಂದ ಜಡ್ಜ್ ಕಡೆಯಿಂದ ಆಗ್ತದೆ, ಇಲಾಖೆ ಕಡೆ 3 ಹಂತದಲ್ಲೂ ತನಿಖೆ ಆಗ್ತಾಯಿದೆ. ಸೂಕ್ತವಾದಂಥ ನ್ಯಾಯ ಕೊಡಿಸಿದ ನಿಟ್ಟಿನಲ್ಲಿ ನಾವು ಮಾಡ್ತೀವಿ, ಕೊಡಿಸ್ತೀವಿ.